ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಕಂಟಿನ್ಯೂಸ್ ಆಗಿ ನಮ್ಮ ಟ್ರಾವೆಲ್ ಬ್ಲಾಗ್ನ ನೋಡಿದ್ರಿ ಆ್ಯಂಡ್ ತುಂಬ ಜನ ಇಷ್ಟಪಟ್ಟು ಎಲ್ಲ ಬ್ಲಾಗ್ನು ಡೀಟೇಲ್ ಆಗಿ ನೋಡಿ ಸಾಕಷ್ಟು ಜನ ಕಾಮೆಂಟ್ಸ್ ಎಲ್ಲ ಮಾಡಿದ್ರಿ. ಆ್ಯಕ್ಚುಲಿ ಅದು ಬಂದಮೇಲೆ ಒಂದು ಸ್ವಲ್ಪ ಹುಷಾರು ತಪ್ಪಿತು, ಲೈಟಾಗಿ ಗಂಟ್ಲು ಕೆರೆತ ನೆಗಡಿ ಸುಮಾರು ವಾಸಿ ಆಗಿದೆ. ಲೈಕ್ ಆಲ್ಮೋಸ್ಟ್ ಒಂದು 3 days ಆಯಿತು ನಾವು ಬಂದು. ಇನ್ನು ಬಟ್ಟೆಗಳು ಎಲ್ಲ ಅನ್ಪ್ಯಾಕ್ ಮಾಡಬೇಕು ಸೂಟ್ ಕೇಸ್ಗಳಲ್ಲಿ. ಕೆಲವು ಒಗೆಯೋ ಬಟ್ಟೆಗಳು ಮಾತ್ರ ಎಲ್ಲ ಹಾಕಿ ಮೆಷಿನ್ಗೆ ಕಂಟಿನ್ಯೂಸ್ ಆಗಿ 2 ಟ್ರಿಪ್ಪು 3 ಟ್ರಿಪ್ಪು ಹಾಕಿ ಎಲ್ಲ ಕೆಲಸ ಅದೆಲ್ಲ ಮುಗಿಸಿದಾಯಿತು. ಯಾವ್ದ್ಯಾವ್ದು ಯೂಸ್ ಮಾಡಿರಲಿಲ್ವೋ ಆ್ಯಂಡ್ ಸಾಕಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಲ್ಲ, ಸೊ ಅದನ್ನೆಲ್ಲನೂ ಈಗ ಎತ್ತಿಡಬೇಕು. ಒಂದು ವಾರದಿಂದ ಯಾವುದೇ ಆರ್ತಾ ಸ್ಟುಡಿಯೋಸು ಪಾರ್ಸೆಲ್ಗಳು ಕಳ್ಸೋಕ್ಕೆ ಆಗಿರಲಿಲ್ಲ. ಅದು ಒಂದಷ್ಟು ಇದೆ ಕಳ್ಸೋಕ್ಕೆ. ಸೊ ಈಗ ತಿಂಡಿ ಮುಗಿಸ್ಕೊಂಡು ಆ ಮನೆಗೆ ಹೋಗಿ ಪಾರ್ಸೆಲ್ಗಳನ್ನ ತೊಗೊಂಡು ಒಂದು ವಾರದಷ್ಟು ನಮ್ಮ ಗಿಡಗಳನ್ನ ಕೂಡ ಬಿಟ್ಬಿಟ್ಟೋಗಿದ್ವಿ. ನೀರು ಹಾಕಿಲ್ಲದೆ ಇದ್ದರೂ 2-3 ದಿನ ಮಳೆ ಬಂದಿತ್ತು, ಯಾವುದೂ ಒಣಗಿರಲಿಲ್ಲ. ಈಗ ಬರ್ತಿದ್ದಂಗೆ ಆ್ಯಕ್ಚುಲಿ ಮತ್ತೆ ಲಾಲ್ಬಾಗ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡೆ. ತುಂಬ ಬಿಸಿಲಿಲ್ವಲ್ಲ, ಇನ್ನೊಂದಷ್ಟು ಗಿಡಗಳನ್ನ ಹಾಕೋಬೇಕಿತ್ತು. ಮಣ್ಣು ನಮಗೆ ಅಲ್ಲೇ ಸೆಟ್ ಆಗಿರೋದು, ಮಣ್ಣು ಮತ್ತು ಗೊಬ್ಬರ ಅಲ್ಲಿದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಹೋಗಿ ತಂದುಬಿಟ್ಟು ಹಾಕ್ಕೊಂಡು ಬಿಡೋಣ ಅಂತ ಅಂದ್ಕೊಂಡೆ. ಸಾಕಷ್ಟು ಪಾಟ್ಸ್ಗಳು ಬಂದುಬಿಟ್ಟಿದೆ, ಲೈಕ್ ಗ್ರೋ ಬ್ಯಾಗ್ಸ್ಗಳು ಸಾಕಷ್ಟು ಬಂದಿದೆ. ಸೊ ಹೊರಡ್ತಾ ಇದ್ದೀನಿ ಈಗ. ಅಲ್ಲಿಗೆ ಹೋಗಿ ಒಂದು ಸಲ ನಿಮಗೂ ನಮ್ಮ ಗಿಡಗಳನ್ನ ತೋರಿಸ್ತೀನಿ, ಏನೂ ಆಗಿಲ್ಲ ಅಂತ. ಅದಾದಮೇಲೆ ಲಾಲ್ಬಾಗ್ಗೆ ಹೋಗಿ ಏನು ತೊಗೊತೀವಿ, ಎಷ್ಟು ತೊಗೊತೀವಿ, ಮಣ್ಣು ಪ್ರತಿಯೊಂದನ್ನು ತೋರಿಸ್ತೇನೆ. ಆ್ಯಕ್ಚುಲಿ ನಿಮ್ಗೆ ಹೇಳ್ದಂಗೆ ಲಾಲ್ಬಾಗ್ಗೆ ಹೋಗಿ ಬಂದ್ವಿ, ಏಕೆಂದರೆ ಸಾಕಷ್ಟು ಮಣ್ಣುಗಳು ಬೇಕಿತ್ತು ಅಂತ. ಅಲ್ಲಿ ಹೋಗಿ ಏನು ವಿಡಿಯೋ ಎಲ್ಲ ಮಾಡಿ ತೋರ್ಸೋಕ್ಕೆ ಹೋಗಲಿಲ್ಲ, ಏಕೆಂದರೆ ತುಂಬ ಏನು ಹತ್ರ ಎಕ್ಸ್ಪ್ಲೋರ್ ಮಾಡಿ ತೊಗೊಂಡು ಬರೋಂಥದ್ದು ಏನೂ ಇರಲಿಲ್ಲ ಅಂತ. ಸೊ ನೀವು ಇಲ್ಲಿ ನೋಡಿದ್ರೆ ಕೆಂಪು ಮಣ್ಣು ತೊಗೊಂಡು ಬಂದಿದ್ದೀವಿ, ರೆಡ್ ಸಾಯಿಲ್. ಒಂದು ಬ್ಯಾಗಲ್ಲಿ 25 kg ಇದೆ, ಒಂದು ಬ್ಯಾಗಿಗೆ 100 ರೂಪಾಯಿ. ಬಟ್ ಮಣ್ಣಲ್ಲಿ ತುಂಬ ಚೆನ್ನಾಗಿದೆ, ನಾವು ಹೋಗಿ ತೊಗೊಂಡು ಬರೋದು. ಇಲ್ಲ ನಿಮಗೆ ಚೆನ್ನಾಗಿರೋದು ಎಲ್ಲರೂ ಕೆತ್ತಿದಾಗ ಅಥವಾ ಏನಾದ್ರು ಮನೆ ಕಟ್ತಿದಾಗ ಸಿಗುತ್ತೆ ಅಂದರೆ ನಾರ್ಮಲಾಗಿ ನೀವು ಅದನ್ನು ಕೂಡ ತೊಗೊಂಡು ಬಂದು ಬೇರೆದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು. ಸೊ ಅದು ಸದ್ಯಕ್ಕೆ 10 ಮೂಟೆ ಎಲ್ಲ ಇಲ್ಲೇ ಇಟ್ಟಿದ್ದೀವಿ, ಇನ್ನೂ ಏನು ಸಾರ್ಟ್ ಔಟ್ ಮಾಡಿಲ್ಲ. ಹಾಗೆ ಜೊತೆ ತೊಗೊಂಡು ಬಂದಿದ್ದು ಒಂದು ವರ್ಮಿ ಕಾಂಪೋಸ್ಟ್, ಎರೆಹುಳು ಗೊಬ್ಬರ. ಇದು ಕೂಡ 25 kg ಆ್ಯಂಡ್ ರೇಟ್ ಇಲ್ಲೇ ಇದೆ 400 ರೂಪಾಯಿ. ಆಮೇಲೆ ಇದು ಕೊಕೋ ಪೀಟ್. ಇದು ಆ್ಯಕ್ಚುಲಿ ಕೊಕೋಪೀಟ್ ತೊಗೊಂಡು ಬಂದಿರೋದು, ಅಂದರೆ ಬ್ಲಾಕ್ ತೊಗೊಂಡು ಬಂದಿದ್ದೀವಿ. ಇದನ್ನು ಕ್ಲೀನಾಗಿ ನೀರಲ್ಲಿ ಒಂದು ದೊಡ್ಡ ಬಕೆಟಲ್ಲೋ ಅಥವಾ ದೊಡ್ಡ ಪಾತ್ರೆ ಹಾಕಿಟ್ರೆ ಇದು ಸಾಫ್ಟ್ ಆಗುತ್ತೆ. ಇದಾದಮೇಲೆ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಹಾಕೋಬೇಕಾಗತ್ತೆ. ಆಮೇಲೆ ಗೋಟ್ ಮೆನ್ಯೂರ್ ತೊಗೊಂಡು ಬಂದಿದ್ದು, ಅಂದರೆ ಮೇಕೆ ಗೊಬ್ಬರ. ಇದು 300 ರೂಪಾಯಿ 10 kg ಪ್ಯಾಕೆಟ್. ಈ ಥರದ್ದು 2 ಪ್ಯಾಕೆಟ್ ತೊಗೊಂಡು ಬಂದಿದ್ದೀವಿ. ಅಲ್ಲಿ ಲಾಲ್ಬಾಗ್ಗೆ ಹೋಗಿದ್ವಲ್ಲ, ನಾನು ಅಲ್ಲಿ ಯಾರೋ ಒಬ್ರು ಇದ್ರು ಅಂತ ಕೇಳಿದ್ವಿ, ಏನು ಮಿಕ್ಸ್ಚರಲ್ಲಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಂತ. ಸೊ ಅವ್ರೇನಂದ್ರು ಅಂದರೆ, ನೀವು ಮಣ್ಣು ಲೈಕ್ 2 ಮೂಟೆ ಮಣ್ಣು ತೊಗೊಂಡ್ರೆ ಇಲ್ಲಿ ಒಂದು ಕಾಲ್ ಮೂಟೆ ಅಷ್ಟು ಗೋಟ್ ಮೆನ್ಯೂರು, ಹಾಗೆ ಒಂದು ಸ್ವಲ್ಪ ವರ್ಮಿ ಕಾಂಪೋಸ್ಟು, ಅದ್ರ ಜೊತೆ ಕೋಕೋಪೀಟು, ಅಂದರೆ ಇದನ್ನ ನೆನೆಸ್ಬಿಟ್ಟು ಹಾಕ್ತೀವಲ್ಲ ಅದು. ಅದಾದಮೇಲೆ ಇದನ್ನೊಂದು ತೊಗೊಂಡೋಗಿ ಅಂತ ಅಂದರು. ಇದು ಪರ್ಲೈಟ್ ಅಂತ, ಲೈಕ್ ವಾಟರ್ ಎಲ್ಲ ಕ್ಲಾಗ್ ಆಗಲ್ಲ, ಕ್ಲೀನಾಗಿ ಡ್ರೈನ್ ಆಗೋಗುತ್ತೆ. ಸೊ ಅದಕ್ಕೆ ಇದನ್ನ ಮಿಕ್ಸ್ ಮಾಡಿ ಅಂತ ಹೇಳಿದ್ರು. ಹಾಗೆ ಅದ್ರ ಜೊತೆ ಇದೊಂದನ್ನ ತಗೊಂಡು ಬಂದ್ವಿ, ಬಯೋ ಎನ್ಸೈಮ್ ಗ್ರಾನ್ಯೂಲ್ಸ್. ಇದು ಏನಕ್ಕೆ ಅಂತಂದ್ರೆ ತರಕಾರಿ ಹಣ್ಣುಗಳನ್ನ ಬೆಳಿತೀರಾ ಅಂದ್ರೆ ಇದನ್ನ ಕೂಡ ಮಣ್ಣು ಜೊತೆ ಮಿಕ್ಸ್ ಮಾಡಿ ಹಾಕಿ ಒಳ್ಳೆ ಫರ್ಟಿಲೈಸರ್ ಅಂತ ಹೇಳಿದ್ರು. ಆಮೇಲೆ ಯಾವುದೂ ಲೈಕ್ ಕೆಮಿಕಲ್ ಫರ್ಟಿಲೈಸರ್ಸ್ ಯಾವುದೂ ಅಲ್ಲ, ಎಲ್ಲ ಆರ್ಗ್ಯಾನಿಕ್. ಇದ್ರ ಜೊತೆ ತಗೊಂಡು ಬಂದಿದ್ದು ಇದು ನೀಮ್ ಸಾಯಿಲ್ ಎನ್ರಿಚರ್. ಈ ನೀಮ್ ಏನಕ್ಕೆ ಅಂದ್ರೆ ಹುಳ ಗಿಳ ಬರ್ದೇ ಇರಲಿ ಅನ್ನೋದಕ್ಕೆ ಇದನ್ನ ತಗೊಂಡ್ ಬಂದಿದ್ದು. ಆಕ್ಚುಲಿ ಇದನ್ನ ಮನೆಯಲ್ಲೇ ಮಾಡ್ಕೋಬಹುದು, ನೀಮ್ ಎಲೆಗಳೆಲ್ಲ ತಗೊಂಡ್ ಬಂದು ಒಣಗಿಸಿ ಎಲ್ಲ ಮಾಡ್ಬೇಕಾಗುತ್ತೆ. ಸೊ ನೋಡೋಣ, ಟ್ರೈ ಮಾಡ್ತೀನಿ ಮಾಡ್ಬೋದಾ ಅಂತ. ಸದ್ಯಕ್ಕೆ ಇಷ್ಟು ತಗೊಂಡ್ ಬಂದಿದ್ದೀವಿ. ಇಷ್ಟು ನಮಗೆ ಗಿಡಗಳಿಗೆ ಬೇಕು, ಇಷ್ಟು ಗಿಡಗಳಿಗೆ ಬೇಕು ಅಂತ ತಗೊಂಡ್ ಬಂದಿರೋದು. ಸರಿ ಬಿಲ್ ಆಯ್ತು ಒಂದು 3 ವರ್ಷ ಆದಷ್ಟು. ಇದ್ರ ಜೊತೆ ಇದನ್ನು ತೋರಿಸ್ತಿರ್ತೀನಿ. ಸಾಕು ಬೀಜಗಳು ತೊಗೊಂಡು ಬಂದ್ವಿ. ಆ್ಯಂಡ್ ಈ ಸಲ ಸ್ಪೆಷಲ್ ಆಗಿ ತೊಗೊಂಡ್ಬಂದಿರೋದು ಲೋಟಸ್ ಬೀಜ. ಇದನ್ನ ಹಾಕೋದು ತೋರಿಸ್ತೀನಿ ನಿಮಗೆ, ಯಾವ ಥರ ಹಾಕಿ ಅದನ್ನ ಮೊಳಕೆ ಬರೆಸ್ಬೇಕಾಗತ್ತೆ ಅಂತ. ಅದ್ರ ಜೊತೆ ಇವೆಲ್ಲ ಮಾಮೂಲಿ ತುಂಬ ಏನೋ ಯಾವುದ್ಯಾವುದೋ ಬೀಜಗಳೆಲ್ಲ, ಆದಷ್ಟು ಎಲ್ಲ ಹುರುಳಿಕಾಯಿ, ಕಾಲಿಫ್ಲವರ್, ಡಬಲ್ ಬೀನ್ಸ್, ಕೋಸು, ಈ ಥರದನ್ನ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದೀವಿ. ಇಷ್ಟ್ರ ಜೊತೆ ಆ್ಯಕ್ಚುಲಿ ಇದನ್ನ ತಗೊಂಡು ಬಂದಿದ್ವಿ. ಡ್ರಮ್ ಇದಷ್ಟೇ, ಪ್ಲಾಸ್ಟಿಕ್ ಡ್ರಮ್ ಇದು. ಏನಕ್ಕೆ ಅಂತಂದರೆ ಗೊಬ್ಬರ ರೆಡಿ ಮಾಡ್ಕೊಳ್ಳೋಣ ಅಂತ. ನಿಮ್ಗಳಿಗೆ ಗೊತ್ತೇ ಗೊತ್ತು, ಅಲ್ಲೂ ಮಾಡ್ತಾ ಇದ್ವಿ, ಬಟ್ ನಮ್ಗೆ ಅಷ್ಟೊಂದು ಜಾಗ ಇರಲಿಲ್ಲ.
ಗೊಬ್ಬರ ಎಲ್ಲ ಇಟ್ಟು ಅದನ್ನೆಲ್ಲ ಹರಡು ಎಲ್ಲ ಮಾಡೋಕ್ಕೆ. ಸೊ ಇಲ್ಲಿ ಮೇಲೆ ಸಾಕಷ್ಟು ಜಾಗ ಇರೋದ್ರಿಂದ ಇದನ್ನ ತಗೊಂಡು ಬಂದಿದೆ. ಏನಿಲ್ಲ, ಸಿಂಪಲ್ ಆಗಿ ಮನೆಯಲ್ಲಿ ಬರುವಂಥ ಕಿಚನ್ ವೇಸ್ಟ್ ಅಥವಾ ವೆಟ್ ವೇಸ್ಟ್ ಇರುತ್ತಲ್ಲ, ಕವರ್ಗಳು ಅಂಥವೆಲ್ಲ ಅಲ್ಲ, ಸಿಪ್ಪೆ ಮಿಕ್ಕಿರೋದು, ಅದು ಹೆರ್ದಿದ್ದು ಸಿಪ್ಪೆ ಇರ್ತಾರೆ, ಅದನ್ನ ಕ್ಲೀನಾಗಿ ಹಾಕ್ಕೊಂಡು ಇದ್ರ ಜೊತೆ ಒಣಗಿದ ಎಲೆ, ಸ್ವಲ್ಪ ಮಣ್ಣು, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ದಿನ ಬಿಟ್ಟುಬಿಟ್ರೆ ಕ್ಲೀನಾಗಿ ಗೊಬ್ಬರ ಆಗುತ್ತೆ. ತುಂಬ ಒಳ್ಳೆ ಗೊಬ್ಬರ ಅಂತ ಮಾಡ್ಕೊಳ್ಳೋಣ ಅಂತ ತೊಗೊಂಡು ಬಂದಿದ್ವಿ. ಇದು 3 ತೊಗೊಂಡು ಬಂದಿದ್ದು, ಚಿಕ್ಕದು ಸಾಕಾಗಲ್ಲ, ಒಂದೊಂದು ಮಾಡಿಬಿಟ್ಟು ಇಡೋಣ ಅಂತ 3 ತೊಗೊಂಡು ಬಂದಿದ್ದೀವಿ. ಸೊ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸಾಕಷ್ಟು ತುಂಬಿಸೋಣ ಅಂತ ಅಂದ್ಕೊಂಡಿದ್ದೀವಿ ಗಿಡಗಳಲ್ಲಿ. ನೋಡೋಣ, ಹಾಕ್ತಾ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ರೀಸೆಂಟಾಗಿ ಒಂದು ಕುಕ್ಕರ್ನ ಆರ್ಡರ್ ಮಾಡಿದ್ದೆ ಅಮೆಝಾನಿಂದ. ಆಫರಲ್ಲಿ ಇತ್ತು. ಪಿಜನ್ದು, ಸ್ಟೀಲ್ ಅಲ್ಲ, ನಾರ್ಮಲ್ ಅಲ್ಯೂಮಿನಿಯಮನ್ನೇ ಆರ್ಡರ್ ಮಾಡಿದ್ವಿ. 2 ಕುಕ್ಕರ್ ಇದೆ. ಒಂದು ಪ್ಯಾನ್ ಥರದ್ದು ಸ್ವಲ್ಪ ದೊಡ್ಡದು 3 ಲೀಟರ್ಸ್ದು, ಇನ್ನೊಂದು 2 ಲೀಟರ್ಸ್ದು. ನಿಮ್ಗಳಿಗೂ ತೋರಿಸೋಣ ಅಂತ ಅನ್ಕೊಂಡೆ. ಸಾಕಷ್ಟು ಜನಕ್ಕೆ ಇದು ಯೂಸ್ ಆಗುತ್ತೆ, ಹಾಗಾಗಿ ನಿಮ್ಗಳ ಮುಂದೆನೆ ಓಪನ್ ಮಾಡೋಣ ಅಂತ ಅಂದ್ಕೊಂಡು. ಸೊ ಮಿನಿ ಕುಕ್ಕರ್ ಕಾಂಬೋ ಪ್ಯಾಕ್. ಸೊ ಈ ಥರ ಇದೆ. ಒಂದು ಸ್ವಲ್ಪ ದೊಡ್ಡದು, ಇನ್ನೊಂದು ಚಿಕ್ಕದು. 2ಕ್ಕೂ ಕಾಮನ್ ಲಿಡ್, ಅಂದರೆ ಒಂದೇ ಲಿಡ್ ಕೊಟ್ಟಿದ್ದಾರೆ. ಸೊ ಒಂದು ಆ್ಯಸ್ ಯೂಶುವಲ್ ಮ್ಯಾನ್ಯುಯಲ್ ಮತ್ತು ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಇದು ಮುಚ್ಚಲ. ಹಾಗೆ ಒಂದು ಓಪನ್ ಮಾಡಿ ತೋರಿಸ್ತೀವಿ ನಿಮಗೆ. ವೆಯ್ಟ್, ಹಾಗೆ ಇನ್ನೊಂದು ಚಿಕ್ಕದು. ಸೊ ಒಂದು 3 ಲೀಟ್ರದು, ಹಾಗೆ ಇನ್ನೊಂದು ಚಿಕ್ಕದು 2 ಲೀಟ್ರದು. ಇದಕ್ಕೆ ನಾರ್ಮಲ್ ಆಗಿ ಒಂದೇ ಮುಚ್ಚಲ, 2ಕ್ಕೂ ಒಂದು ಗ್ಯಾಸ್ಕೆಟ್ ಕೊಟ್ಟಿದ್ದಾರೆ. ಹಾಗೆ ಒಂದೇ ಒಂದು ವೆಯ್ಟ್. ಬರುತ್ತೆ. ಇದಕ್ಕೆ ನಾವು ಪೇ ಮಾಡಿದ್ದು ಅರೌಂಡ್ 1000 ಅಷ್ಟು ಆಯಿತು. ಆಫರಲ್ಲಿ ಸಿಕ್ಕಿದ್ದು. ಬೈ ಚಾನ್ಸ್ ನಿಮ್ಗಳಿಗೆ ಬೇಕು ಅಂತ ಇದ್ರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಇದ್ರ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವುಗಳು ಯಾರು ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಅದು ಒಬ್ರೊಬ್ಬರೇ ಇದ್ದೀವಿ ಅಥವಾ ತಕ್ಷಣಕ್ಕೆ ಒಬ್ರಿಗೆ ಮಾಡ್ಕೊಳ್ಳೋಕ್ಕೆ ಬೇಕು ಅಂದರೆ ಸಖತ್ ಆರಾಮಾಗಿ ಇರುತ್ತೆ. ಆಮೇಲೆ ಬೇಗನೂ ಆಗುತ್ತೆ. ಬೇಕಿದ್ರೆ ನೀವುಗಳು ತರಿಸ್ಕೊಂಡು ಯೂಸ್ ಮಾಡ್ಬೋದು. ಸ್ಟೀಲ್ ಅಲ್ಲ, ಇದು ಅಲ್ಯೂಮಿನಿಯಂ ಕುಕ್ಕರ್. ಇದು ಆ್ಯಕ್ಚುಲಿ ನಮಗೆ ಸ್ಟೀಲ್ ಕುಕ್ಕರೇ ಬೇಕಿತ್ತು, ಬಟ್ ಯಾವುದೋ ಒಂದು ಕೂಪನ್ನಲ್ಲಿ ಈ ಥರದ್ದೇ ಕುಕ್ಕರ್ ಸಿಕ್ತು ಅಂತ ಪರ್ಚೇಸ್ ಮಾಡಿದ್ವಿ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.